ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ತುಂಬ ದಿವಸಗಳ ನಂತರದಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ದೇವರ ದರ್ಶನ ಮಾಡಬೇಕು. ಪುಣ್ಯಕ್ಷೇತ್ರದಲ್ಲಿ ನಮ್ಮ ಉತ್ತಮವಾದಂತಹ ಸಂಕಲ್ಪವನ್ನು ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನು ಈಡೇರಿಸುವ ಹಾಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಬಹಳ ದಿವಸಗಳ ನಂತರದಲ್ಲಿ ಆಲೋಚನೆಯನ್ನು ಮಾಡ್ತೀರಿ. ಈ ಆಲೋಚನೆ ಬಹಳ ದಿವಸಗಳ ನಂತರದಲ್ಲಿ ನಿಮಗೆ ಬರುವಂಥದ್ದು. ಮುಂದೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂತಹ ಯಾವುದೋ ಒಂದು ನಿರ್ಧಾರವನ್ನು ಸಂಕಲ್ಪವನ್ನು ಮಾಡುವಂಥದ್ದಿದೆ. ವಿರೋಧಿಗಳ ಜೊತೆಯಲ್ಲಿ ವಾಗ್ವಾದವನ್ನು ನಡೆಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾರು ನಿಮ್ಮ ಶತ್ರುಗಳಿರ್ತಾರೆ ಅಥವಾ ನಿಮಗೆ ವಿರೋಧವಾಗಿ ಮಾತನಾಡ್ತಾರೆ, ನಿಮ್ಮ ವಿಚಾರಕ್ಕೆ ವಿರೋಧಿಸ್ತಾರೆ, ಅಂಥವರ ಜೊತೆಯಲ್ಲಿ ಮಾತಿಗೆ ಮಾತು ಬೆಳೆಯುವಂಥದ್ದಿರುತ್ತೆ. ವಾದವನ್ನು ಅವರ ಜೊತೆಯಲ್ಲಿ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀರಿ. ಉಗ್ರದ ಸ್ವಭಾವದ ಜೊತೆಯಲ್ಲಿ ಅಂತರವನ್ನು ಕಾಯ್ದುಕೊಳ್ಳಬೇಕು. ಯಾರು ಕೆಟ್ಟವರಿರ್ತಾರೆ, ಯಾರು ನಿಮ್ಮ ಮಾತಿಗೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಅವರ ಜೊತೆಯಲ್ಲಿ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರುತ್ತೆ. ಮನೆಯ ವಾತಾವರಣವೂ ಕೂಡ ಶಾಂತಿಯುತವಾಗಿರುತ್ತೆ ಅಂತ ಹೇಳೋದು ಕಷ್ಟವಾಗಿರುತ್ತೆ. ಹಾಗಾಗಿ ಮನೆಯಲ್ಲೂ ಕೂಡ ಉತ್ತಮವಾದಂತಹ ವಾತಾವರಣವನ್ನು ನೀವು ಒಂದು ರೀತಿಯಲ್ಲಿ ಸೃಷ್ಟಿ ಮಾಡಬೇಕಾಗತ್ತೆ ಅಂತಲೇ ಹೇಳಬೇಕು. ಅಂದರೆ ಆ ವಾತಾವರಣವನ್ನು ಅಲ್ಲಿ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದಾಗತ್ತೆ. ಹಣದ ವಿಚಾರ ಬಂದಾಗ ನಿಮಗೆ ತೃಪ್ತಿ ಎನ್ನುವಂಥದ್ದೇ ಇರೋದಿಲ್ಲ. ಯಾವ ವಿಷಯದಲ್ಲೂ ಕೂಡ ಹಣ ಸಾಕಾಗೋದಿಲ್ಲ, ಹಣ ಬೇಕು ಅನ್ನುವಂಥದ್ದೇ ನಿಮ್ಮ ಅಭಿಪ್ರಾಯವಾಗಿರತಕ್ಕಂಥದ್ದು. ಆದಾಯದ ಮೂಲ ಚೆನ್ನಾಗಿರುತ್ತೆ, ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಸಂತೋಷ ಸಿಗ್ಬೋದು, ಸಮಾಧಾನ ಆಗಬಹುದು. ಆದರೂ ಕೂಡ ಇನ್ನಷ್ಟು ಮತ್ತಷ್ಟು ಹಣ ಬೇಕೇ ಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರತಕ್ಕಂಥದ್ದು. ಉಗ್ರ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ದಿನಚರಿಯಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಬಹುದು, ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ಯಾವುದೋ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತೀರಿ, ಇವತ್ತಿನ ಕೆಲಸ ಕಾರ್ಯಗಳು ಹೀಗೇ ಆಗಬೇಕು. ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ಆಯಾ ಸಂದರ್ಭಕ್ಕೆ ಆಯಾ ಸಮಯಕ್ಕೆ ಅನುಗುಣವಾಗಿ ಇಂತಿಂಥ ಕೆಲಸಗಳು ಹೀಗಾಗಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಆಲೋಚನೆ ಮಾಡುವಂಥದ್ದು ಒಂದು, ನೀವು ಹಾಕ್ಕೊಂಡಂತಹ ಯೋಜನೆ ಒಂದು, ಕೆಲಸ ನಡೆಯುವಂಥದ್ದು ಒಂದಾಗುತ್ತೆ. ಆ ರೀತಿಯ ಅಸ್ತವ್ಯಸ್ತಗಳಾದಾಗ ಸೂಕ್ಷ್ಮವನ್ನು ಗಮನಿಸಿ ಯಾವ ಕೆಲಸಕ್ಕೆ ಯಾವ ಸಮಯಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ನೀವು ನಿರ್ಧಾರ ಮಾಡಬೇಕಾದಂಥದ್ದಾಗತ್ತೆ. ಹಲವಾರು ಕೆಲಸಗಳು ನಿಮ್ಮ ಮುಂದಿರುತ್ತೆ, ಎಲ್ಲವಕ್ಕೂ ಕೂಡ ಪ್ರಾಶಸ್ತ್ಯ ಇದೆ. ಯಾವ ಕೆಲಸವನ್ನು ಮೊದಲು ಮಾಡಬೇಕು, ಯಾವ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ಗೊಂದಲವಾಗಬಹುದು. ಸರಿಯಾದ ನಿರ್ಧಾರವನ್ನು ಮಾಡಿ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಸಾಧಕ ಬಾಧಕಗಳನ್ನು ಅದರ ಬಗ್ಗೆ ವಿಚಾರವನ್ನು ಮಾಡಿ ನಂತರ ಸರಿಯಾದಂತಹ ತೀರ್ಮಾನಕ್ಕೆ ಬನ್ನಿ ಎನ್ನುವಂಥದ್ದು. ಪ್ರಯಾಣಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತೀರಿ, ಅದರಲ್ಲೇ ದಿನ ಒಂದಷ್ಟು ಕಳೆದು ಹೋಗುವಂಥದ್ದು. ಎಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡ್ರೂ ಕೂಡ ಸರಿಯಾಗಲಿಲ್ಲ, ಸಾಕಾಗಲಿಲ್ಲ ಅಂತಕ್ಕಂತಹ ಅಭಿಪ್ರಾಯಗಳಿದ್ದೇ ಇರುತ್ತೆ. ಇದರಿಂದ ಮುಖ್ಯವಾದಂತಹ ಕೆಲಸಕ್ಕೆ ಅಡ್ಡಿ ಆಗಬಹುದು. ಯಾವ ಕೆಲಸವನ್ನು ಆ ಕ್ಷಣದಲ್ಲಿ ಮಾಡಿ ಮುಗಿಸ್ಬೇಕಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಯಾವುದೋ ಸಿದ್ಧತೆಗಳನ್ನು ಮಾಡೋದಕ್ಕೆ ಕೂತ್ಕೊಳ್ತೀರಿ, ಆಮೇಲೆ ಮರೆತುಬಿಟ್ಟೆ ಅಂತ ಹೇಳುವಂಥದ್ದು, ಹೀಗೆಲ್ಲ ಅಡ್ಡಿಗಳು ಬರುವಂಥದ್ದಾಗತ್ತೆ. ಬಂಧುಗಳಲ್ಲಿ ಅಭಿಪ್ರಾಯ ಚೆನ್ನಾಗಿರುತ್ತೆ. ಯಾವ ವಿಷಯವನ್ನು ಬಂಧುಗಳ ಜೊತೆಯಲ್ಲಿ ಚರ್ಚೆ ಮಾಡಿದರೂ ಅಥವಾ ವಿಚಾರ ಮಾಡಿದರೂ ಕೂಡ ನೀನು ತೆಗೆದುಕೊಂಡಿರತಕ್ಕಂತಹ ನಿರ್ಧಾರವಾಗಲಿ ನಿನ್ನ ವಿಷಯ ಆಗಲಿ ಚೆನ್ನಾಗಿದೆ ಅಂತ ಅಭಿಪ್ರಾಯವನ್ನು ಹೇಳುವಂಥದ್ದಾಗತ್ತೆ. ವಿದೇಶದಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿ ಹೊರಟಿರತಕ್ಕಂಥವರ ಯೋಗವೂ ಕೂಡ ಚೆನ್ನಾಗಿರುವಂಥದ್ದು, ಅವರಿಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ ಅಂತ ಅರ್ಥ. ಗಂಟಲಿನ ಸಮಸ್ಯೆ ಕಾಡಬಹುದು. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಬೇರೆಲ್ಲ ಕೆಲಸಗಳಿಗೆ ತೊಂದರೆಯಾಗುವ ಮೊದಲು ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ವಿಘ್ನೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ವಿದೇಶದಿಂದ ಧನಾಗಮವಾಗುವಂತಹ ಸಾಧ್ಯತೆಗಳು, ಆ ಶುಭ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಸಿಕ್ಕುವಂಥದ್ದು. ಎಲ್ಲ ಕೆಲಸಗಳಲ್ಲೂ ಕೂಡ ಮಾನಸಿಕವಾದಂತಹ ಸಮಾಧಾನ ಬಹಳ ಮುಖ್ಯವಾಗುತ್ತೆ.
ಆಗ ನಿಮ್ಮ ಪರಿಶ್ರಮ ಎಷ್ಟೇ ಇದ್ದರೂ ಕೂಡ ಒಂದು ರೀತಿಯಲ್ಲಿ ತೃಪ್ತ ಭಾವ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಬೇಕು ಅನ್ನುವಂತಹ ಆಲೋಚನೆ ಯಾರಿಗಿರುತ್ತೆ, ಅಥವಾ ಯಾವುದೋ ಪ್ರವಾಸವನ್ನು ಮಾಡಬೇಕು ಅನ್ನುವಂತಹ ಆಲೋಚನೆಗಳು ಯಾರಿಗಿರುತ್ತೆ, ಅವರು ಮುಂದಿನ ದಿನಮಾನದಲ್ಲಿ ಪ್ರವಾಸ ಅಥವಾ ಪ್ರಯಾಣವನ್ನು ಮಾಡುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಯೋಗ ಅಥವಾ ಅವಕಾಶಗಳು ಅಥವಾ ಆ ಮಾತಿನ ಚರ್ಚೆ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗುತ್ತೆ. ವಿರೋಧಿಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಬಹಳ ಸಿದ್ಧರಾಗಿ ಕಾತುರತೆಯಿಂದ ಕಾಯ್ತಾ ಇರ್ತೀರಿ. ಯಾವ ಕ್ಷಣದಲ್ಲಿ ಯಾರೇನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನೀಡ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತೀರಿ ಅಂತ ಅರ್ಥ. ಸಾಯಂಕಾಲದ ಹೊತ್ತಿಗೆ ಏನೋ ಬೇಸರವಾಗುತ್ತೆ, ಜುಗುಪ್ಸೆ ಆಗುತ್ತೆ. ಜೀವನ ಅಂದರೆ ಇಷ್ಟೇನಾ, ಇಷ್ಟು ಜೀವನಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಬೇಕಾ ಅನ್ನುವಂಥದ್ದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕಾಡುವಂಥದ್ದು. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹದ್ದಿರುತ್ತೆ. ಗುರುತರವಾದಂತಹ ಕರ್ತವ್ಯ ಜವಾಬ್ದಾರಿಯೂ ಕೂಡ ಹೌದು ಅಂತ ಹೇಳಬೇಕು. ಆರ್ಥಿಕವಾಗಿ ಒಂದಷ್ಟು ಸುಧಾರಣೆಗಳು, ಬದಲಾವಣೆಗಳು, ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇವೆಲ್ಲವನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದಂಥವರು, ಅಭ್ಯಾಸ ಇರುವಂಥವರು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಸ್ವಭಾವ ಎಲ್ಲರಿಗೂ ಕೂಡ ಯಾಕೋ ಅನುಮಾನಾಸ್ಪದವಾಗಿ ಕಾಣುತ್ತೆ. ನೀವು ನಡ್ಕೊಳ್ತಕ್ಕಂತಹ ರೀತಿಯಿಂದ ಏನೋ ಅನುಮಾನ ಇದೆ, ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯಗಳು ಹೊರಬರಬಹುದು. ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ತಾತ್ಸಾರ ಮಾಡಬೇಡಿ. ಆರೋಗ್ಯ ಬಹಳ ಮುಖ್ಯ. ಆದ್ದರಿಂದ ಆರೋಗ್ಯದ ಬಗ್ಗೆ ಏನೇ ವ್ಯತ್ಯಾಸಗಳು ಸಣ್ಣ ಪುಟ್ಟದಾಗಿ ಕಂಡರೂ ಕೂಡ ನೀವು ಅದನ್ನು ತಾತ್ಸಾರ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಹಣದ ಕೊರತೆ ನಿಮಗೆ ಕಾಡಬಹುದು. ಯಾವುದೋ ವ್ಯವಹಾರಕ್ಕೆ ಅಥವಾ ನಿಮ್ಮ ಅನುಕೂಲಕ್ಕೆ ಅಥವಾ ನಿಮ್ಮ ಅಪೇಕ್ಷೆಗೆ ಅನುಗುಣವಾದಂತಹ ಯಾವುದೋ ಒಂದು ವ್ಯವಸ್ಥೆಗೆ ಹಣದ ಅಡ್ಡಿ ಆಗುವಂಥದ್ದಿರುತ್ತೆ. ಶ್ರಮದಿಂದ ಕಾರ್ಯವನ್ನು ಮುಗಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀರಿ. ಅಂದರೆ ಯಾವುದೇ ಒಂದು ಕೆಲಸ ಆಗಲಿ ತುಂಬ ಕಷ್ಟಪಟ್ಟೆ ಆ ಕೆಲಸವನ್ನು ಮುಗಿಸ್ಬೇಕಾಗಿರುತ್ತೆ. ತುಂಬ ಸುಲಭವಾಗಿ ಸಾಧಾರಣವಾಗಿ ಆ ಕೆಲಸ ಮುಗಿದು ಹೋಗ್ಬಿಡುತ್ತೆ ಅನ್ನುವಂಥದ್ದು ಈ ದಿವಸದಲ್ಲಿ ಕಷ್ಟ. ನಿರ್ಲಕ್ಷ್ಯದಿಂದ ಮುಖ್ಯವಾದಂತಹ ಕೆಲವು ಕೆಲಸಗಳನ್ನು ಕೈಬಿಡ್ತಕ್ಕಂತಹ ಸಾಧ್ಯತೆ ಇದೆ. ಹೆಚ್ಚು ಗಮನ ಕೊಡೋಕ್ಕಾಗೋದಿಲ್ಲ, ಅದರಿಂದ ಆ ಕೆಲಸ ಬೇಡವೇ ಬೇಡ ಅಂತ ಹೇಳಿ ಆ ಕೆಲಸವನ್ನೇ ಕೈಬಿಡ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ವ್ಯಾವಹಾರಿಕವಾಗಿ ಆಲೋಚನೆ ಮಾಡಬೇಕಾದಂಥದ್ದು. ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಒಂದಷ್ಟು ದ್ವೇಷಕ್ಕೆ ಕಾರಣವಾಗುತ್ತೆ. ಅದು ಮನೆಯಲ್ಲಾಗಬಹುದು, ವ್ಯಾವಹಾರಿಕವಾಗಿ ಆಗ್ಬೋದು, ಸ್ನೇಹಿತರ ಮಧ್ಯದಲ್ಲಾಗ್ಬೋದು, ಬಂಧುಗಳ ಜೊತೆಯಲ್ಲಾಗಬಹುದು. ಏನು ನೀವನ್ನು ಮಾತಾಡ್ತೀರಿ ಅದು ದ್ವೇಷಕ್ಕೆ ಕಾರಣವಾಗ್ತಕ್ಕಂಥದ್ದು. ಆ ಮಾತನ್ನೇ ಮುಖ್ಯವಾಗಿ ಬೇರೆಯವರು ಅಸ್ತ್ರವಾಗಿ ಬಳಸ್ಕೊಳ್ತಕ್ಕಂಥದ್ದಾಗತ್ತೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಕ್ಕಂತಹ ಸಾಧ್ಯತೆಯನ್ನು ಈ ದಿವಸ ನೋಡಬಹುದು, ಅಥವಾ ಅದಕ್ಕೆ ನಾಂದಿ ಅಂತ ಹೇಳಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ.